ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ನನಗೆ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು. ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನಿವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮನೇಲಿ ಕೂಡ ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೆ ಇವತ್ತು. ಇನ್ನು ದೇವಸ್ಥಾನದಿಂದ ಬರೋವಾಗ ನಾನು ಅವಕಾಡೋ ನೋಡಿದೆ. ಎಷ್ಟು ಅಂತ ರೇಟ್ ಕೇಳಿದ್ದಕ್ಕೆ KG 160 ಅಂತಂದರು. ಅದಕ್ಕೆ ತಗೊಳ್ಳೋಣ ಅಂತ ತಗೊಂಡು ಬಂದಿದ್ದೀನಿ. ಇವತ್ತು ಸ್ಮೂದಿ ಮಾಡೋಣ ಅಂತ, ಅವಕಾಡೋ ಸ್ಮೂದಿ ಮಾಡೋಣ ಅಂತ. ಇವಾಗ ನನಗೆ ಮಾತ್ರ ಇನ್ನು ತಿಂಡಿ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಅವಲಕ್ಕಿ ಒಗ್ಗರಣೆ ಮಾಡಿಟ್ಟಿದ್ದೀನಿ. ನನಗೆ ಅಂತ ನಾನು ಅವಕಾಡೋ ಸ್ಮೂದಿ ಮಾಡ್ಕೊತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ, ಇವತ್ತೇ ಟ್ರೈ ಮಾಡ್ತಾ ಇರೋದು. ಇಷ್ಟು ದಿನ ನಾನು ಅವಕಾಡೋ ತಂದೇ ಇರಲಿಲ್ಲ. ರೇಟ್ ಜಾಸ್ತಿ ಇರುತ್ತೆ ಅಲ್ವಾ. ಸೀಸನಲ್ಲಿ ಸಿಕ್ಕಿದಾಗಲೇ ತಿನ್ನಬೇಕು. ಯಾವುದೇ ಫ್ರೂಟ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಸೀಸನಲ್ಲಿ ಸಿಕ್ಕಿದಾಗ ತಿನ್ಕೊಬೇಕು. ಇವತ್ತು ನನಗೆ ಸಿಕ್ತು, ಪರವಾಗಿಲ್ಲ. ರೇಟು ಒಂದು KGಗೆ 160 ರೂಪಾಯಿ ಹೇಳಿದ್ರು. ಬೇರೆ ಕಡೆ ಎಲ್ಲ ನಾನು ಇದು ಒಂದು ಹಣ್ಣಿಗೆ 80 ರೂಪಾಯಿ 100 ರೂಪಾಯಿ ಅಂತ ಹೇಳಿದ್ದು ನೋಡಿದ್ದೀನಿ. ಅದಕ್ಕೆ ನಾನು ತಗೊತಾ ಇರಲಿಲ್ಲ, ರೇಟ್ ಜಾಸ್ತಿ ಅಂತ. ಇವತ್ತು ಕಡಿಮೆಗೆ ಸಿಕ್ತಲ್ವ, ಅದಕ್ಕೆ 2 ತಗೊಂಬಂದಿದ್ದೆ. ಒಂದು ಕಟ್ ಮಾಡಿದ್ದೀನಿ ಸ್ಮೂದಿಗೆ ಅಂತ. ಇದು ಏನು ಜೆಪ್ಟೋದಲ್ಲೂ ನೋಡಿದೆ, ಅದರಲ್ಲಿ ಕೂಡ ಒಂದು ಹಣ್ಣಿಗೆ 82 ರೂಪಾಯಿ ಇತ್ತು. ನಾನು ತೊಗೊಂಡಿರಲಿಲ್ಲ ಅದಕ್ಕಂತಲೇ. ಇದು ಅರ್ಧ KG ಬಂತು 2 ಹಣ್ಣು, 2ಗೆ 80 ರೂಪಾಯಿ ಆಯಿತು. ಕಡಿಮೆಗೆ ಸಿಕ್ಕಿದೆಯಲ್ಲ ಅಂತ ತೊಗೊಂಬಂದಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗಿದೆ ಏನು ನನಗೂ ಗೊತ್ತಿಲ್ಲ. ನಾನು ಯಾವತ್ತೂ ಇಲ್ಲಿ ತನಕ ಟ್ರೈಯೇ ಮಾಡಿಲ್ಲ ಅವಕಾಡೋನ. ಔಟ್ಸೈಡಲ್ಲಿ ಕೂಡ ನಾನು ಅವಕಾಡೋ ಸ್ಮೂದಿ ಜ್ಯೂಸ್ ಆಗಲಿ ಕುಡ್ದಿಲ್ಲ, ಮನೇಲೂ ಮಾಡ್ಕೊಂಡು ಕುಡ್ದಿಲ್ಲ. ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ, ಟೇಸ್ಟ್ ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ. ಟ್ರೈ ಮಾಡಿ ನೋಡ್ತೀನಿ, ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಇನ್ನು ಅವಕಾಡೋ ಜ್ಯೂಸ್ಗೆ ನಾನು ಅವಕಾಡೋನ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಕಟ್ ಮಾಡಿರೋ ಅವಕಾಡೋ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಬೆಲ್ಲನ ಕರಗಿಸಿ ಇಟ್ಕೊಂಡಿರೋದನ್ನು ಶೋಧಿಸಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಕಲ್ಲು ಕಸ ಇರುತ್ತೆ, ಅದಕ್ಕೆ ನಾನು ಶೋಧಿಸ್ಬಿಟ್ಟು ಹಾಕ್ಕೊತೀನಿ. ಇನ್ನೂ ಅದ್ರ ಜೊತೆಲೇ ಹಾಲು ಹಾಕ್ಕೊತಾ ಇದ್ದೀನಿ. ನನಗೆ ಹಾಲು ಅಷ್ಟಾಗಿ ಇಷ್ಟ ಆಗಲ್ಲ, ಅದರಲ್ಲೂ ಕೆನೆ ಇದ್ದರೆ ನನಗೆ ಫಸ್ಟೇ ಇಷ್ಟ ಆಗಲ್ಲ. ಅದಕ್ಕೆ ನಾನು ಅದನ್ನು ಶೋಧಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದನ್ನೇ ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಅದು ಸ್ವಲ್ಪ ಕಾಯಿದೆ, ನಾನು ನೋಡಿಲ್ಲ. ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡು ಮಿಕ್ಸಿ ಮಾಡಿಬಿಟ್ಟೆ. ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕಾಗಿತ್ತು. ಅದ್ರ ಮೇಲೆ ಗಾರ್ನಿಷ್ಗೆ ಅಂತ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಬಾದಾಮಿ, ಗೋಡಂಬಿ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿತ್ತು ಕುಡಿಯೋದಕ್ಕೇನೋ, ಆದರೆ ಸ್ವಲ್ಪ ಇನ್ನೂ ಕಾಯಿ ಇದ್ದಿದ್ದರಿಂದ ಸ್ವಲ್ಪ ಕಸರೆ ಅನ್ನಿಸ್ತಾ ಇತ್ತು. ಇನ್ನೂ ಚೆನ್ನಾಗಿ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರ್ತಿತ್ತೇನೋ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದಲ್ವ, ನನಗೂ ಗೊತ್ತಾಗಿಲ್ಲ. ಇನ್ನೊಂದು ಸ್ವಲ್ಪ ಹಣ್ಣಾಗೋ ತನಕ ಕಾಯಬೇಕಾಗಿತ್ತು. ಇವತ್ತೇ ಮಾಡಿಬಿಟ್ಟೆ. ಸ್ವಲ್ಪ ಕಸರೆ ಅಂತ ಅನ್ನಿಸ್ತು, ಚೆನ್ನಾಗಿತ್ತು. ಆದರೆ ಇನ್ನು ಸ್ಮೂದಿ ಎಲ್ಲ ಕುಡ್ದಾದ್ಮೇಲೆ ಇವತ್ತೇನು ಕೆಲಸನೂ ಇರಲಿಲ್ಲ, ಫುಲ್ ರೆಸ್ಟೇ ಮಾಡ್ತಾಯಿದ್ದೆ. ಮಧ್ಯಾಹ್ನ ಏನು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಸಂಜೆಯಿಂದ ಕಂಟಿನ್ಯೂ ಮಾಡಿದ್ದೀನಿ. ಇನ್ನಿವಾಗ 4 ಗಂಟೆ ಆಗಿದೆ. ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು. ಅದರಲ್ಲೂ ಕೇಕ್ ತಿನ್ನಬೇಕು ಅಂತ ಅನ್ನಿಸ್ತು. ತುಂಬ ದಿನ ಆಗೋಯಿತು, ಒಂದು ವರ್ಷ ಆಗೋಯಿತು ನಾನು ಕೇಕ್ ತಿಂದು. ಯಾಕಂದರೆ ನಾನು ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಕೇಕ್ನ ಮುಟ್ಟೂ ನೋಡಿಲ್ಲ.
ಬೇಕ್ರಿಲಂತೂ ತಿನ್ನೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸಿಂಪಲ್ಲಾಗಿ ಮನೇಲಿ ಏನಿದೆಯೋ ಅದರಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಇಷ್ಟ ಆದರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಸಿಂಪಲ್ಲಾಗಿ ಮನೇಲಿ ಏನಿದೆಯೋ ಅಷ್ಟೇ ಐಟಮ್ಸಲ್ಲಿ ಮಾಡ್ಕೊಳ್ಳೋದು. ಎಕ್ಸ್ಟ್ರಾ ಅದಕ್ಕೆ ಓವನ್ ಬೇಕು, ಎಗ್ ಹಾಕಬೇಕು, ಅವೆಲ್ಲ ಏನು ಬೇಕಾಗಿಲ್ಲ. ಮನೆಯಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಿ ತೋರಿಸ್ತೀನಿ. ಇನ್ನು ಕೇಕ್ ಮಾಡೋಕ್ಕೆ ಅಂತ ಕುಕ್ಕರ್ಗೆ ಆಲ್ರೆಡಿ ಎಣ್ಣೆ ಸವರ್ಬಿಟ್ಟು ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ. ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂದರೆ ಹಾಕ್ಕೊಬೋದು. 2 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಾನು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇರೋದು. 2 ಕಪ್ ಗೋಧಿ ಹಿಟ್ಟಿದೆ. ಒಂದು ಅರ್ಧ ಸ್ಪೂನಷ್ಟು ಸೋಡಾ ಇಟ್ಕೊಂಡಿದ್ದೀನಿ, ಅಡುಗೆ ಸೋಡಾ. ಇನ್ನೊಂದು 3/4 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಒಂದು 3/4ಗಿಂತ ಕಡಿಮೆ ಅಡುಗೆ ಎಣ್ಣೆ ತಗೊಂಡಿದ್ದೀನಿ. ಅಡುಗೆ ಎಣ್ಣೆ ಅಂತಂದರೆ ಮಾಮೂಲಿ ಸನ್ಫ್ಲವರ್ ಆಯಿಲು, ಯಾವುದು ಫ್ಲೇವರ್ ಇಲ್ಲದೆ ಇರೋವಂಥ ಆಯಿಲ್ ತೊಗೊಬೇಕು. ಒಂದು 3/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಇನ್ನು ಇದು ಒಂದು ಅರ್ಧ ಗ್ಲಾಸ್ ಬೇಕಾಗುತ್ತೆ ಹಾಲು, ಇಷ್ಟು ಬೇಕಾಗಲ್ಲ ನಮಗೆ. ಅದು ನಾನು ಬ್ಲೆಂಡ್ ಮಾಡೋವಾಗ ಎಷ್ಟು ಹಾಕಬೇಕು ಅಂತ ತೋರಿಸ್ತೀನಿ. ಇನ್ನು ಫ್ಲೇವರ್ಗೆ ಅಂತೇಳಿ ನಾನೊಂದು 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇತ್ತು ಅಂತಂದರೆ ಅದನ್ನೇ ಯೂಸ್ ಮಾಡ್ಕೊಬೋದು. ಇನ್ನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ, ಜಾರಲ್ಲೇ ಮಾಡ್ಕೊಂಬಿಡ್ಬೋದು. ಎಲ್ಲನೂ ಒಟ್ಟಿಗೆ ಹಾಕಿ ಒಂದೇ ಸಲ ಮಿಕ್ಸ್ ಮಾಡ್ಕೊಬೋದು, ಚೆನ್ನಾಗಿ ಬ್ಯಾಟರ್ ಬರುತ್ತೆ. ಜಾರ್ಗೆ ತಗೊಂಡಿರೋ ಆಯಿಲ್ ಹಾಕ್ಕೊತಾ ಇದ್ದೀನಿ. ಯಾವುದು ಫ್ಲೇವರ್ ಇಲ್ಲದೆ ಇರೋವಂಥ ಆಯಿಲ್ ಹಾಕ್ಕೊಬೇಕು. ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಮೊಸರು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಗೋಧಿ ಹಿಟ್ಟು ಕೂಡ ನಾನು ಇದೇ ಟೀ ಕಪ್ ಅಳತೆಲೇ ತೊಗೊಂಡಿರೋದು. ಯಾವ ಗ್ಲಾಸಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಗ್ಲಾಸ್ ಮೆಜರ್ಮೆಂಟಲ್ಲೇ ನಾನು ಬೇರೆ ಎಲ್ಲ ಐಟಮ್ಸ್ಗಳು ತೊಗೊಂಡಿದ್ದೀನಿ. ಇನ್ನು ಸಕ್ಕರೆನೂ ಹಾಕ್ಕೊತಾ ಇದ್ದೀನಿ. ನನಗೆ ಸ್ವೀಟ್ ಸ್ವಲ್ಪ ಕಡಿಮೆನೇ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು ಗ್ಲಾಸ್ ಫುಲ್ಲು ಹಾಕ್ಕೊಬೋದು ಸಕ್ಕರೆನ. ಏಲಕ್ಕಿನೂ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ನೀವು ವೆನಿಲಾ ಎಸೆನ್ಸ್ ಇದ್ದರೆ ವೆನಿಲಾ ಎಸೆನ್ಸ್ ಹಾಕ್ಕೊಬೋದು. ಆಮೇಲೆ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಒಂದೇ ಸಲ ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ. ಹಾಲನ್ನ ಒಂದೇ ಸಲ ಹಾಕ್ಕೊಬಾರ್ದು, ಯಾಕಂದರೆ ತೆಳುವಾಗ್ಬಿಟ್ರೆ ಕಷ್ಟ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಬೇಕು. ಅದಾದಮೇಲೆ ಒಂದು ಸತಿ ಬ್ಲೆಂಡ್ ಮಾಡಿ ಆದಮೇಲೆ ಸೋಡಾ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಮಿಕ್ಸ್ ಮಾಡೋಂಗಿಲ್ಲ ಸೋಡಾ ಹಾಕಿದ್ಮೇಲೆ. ಕುಕ್ಕರ್ಗೆ ಮುಂಚೆನೇ ನಾನು ಆಯಿಲ್ ಸ್ಪ್ರೆಡ್ ಮಾಡಿ ಗೋಧಿ ಹಿಟ್ಟು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ತವಾನ ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ದಪ್ಪ ತಳ ಇರೋವಂಥ ತವಾನ ಇಟ್ಕೊಬೇಕು. ಅದು ಬಿಸಿ ಆಗೋಷ್ಟೊತ್ತಿಗೆ ಇದೆಲ್ಲ ರೆಡಿ ಮಾಡಿಕೊಂಡು ನಾನು ಬ್ಯಾಟರ್ನ ಈಗ ಹಾಕ್ಕೊತಾ ಇದ್ದೀನಿ ಕುಕ್ಕರ್ ಒಳಗಡೆ. ಕುಕ್ಕರ್ ಒಳಗೆ ಬ್ಯಾಟರ್ ಹಾಕ್ಕೊಂಡ್ಮೇಲೆ ಒಂದು 2 ಸಲ ಟ್ಯಾಪ್ ಮಾಡ್ಕೊಬೇಕು, ಬಬಲ್ಸ್ ಏನು ಬರದೇ ಇರೋ ಥರ. ಟ್ಯಾಪ್ ಮಾಡಿ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದು. ವಿಷಲ್ ತೆಗೆದುಬಿಟ್ಟು ಬರೀ ಗ್ಯಾಸ್ಕೆಟ್ ಮಾತ್ರ ಇರಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ತವ ಮೇಲೆ ಇಟ್ಬಿಟ್ಟು ಸುಮಾರು ಒಂದು 1 ಅವರ್ ಬೇಕಾಗುತ್ತೆ ಅದು ಬೇಯೋದಕ್ಕೆ ಚೆನ್ನಾಗಿ. ಮಧ್ಯ ಮಧ್ಯದಲ್ಲಿ ಓಪನ್ ಮಾಡಿ ನೋಡಿ ಬೆಂದಿದೆಯಾ ಇಲ್ವಾ ಅಂತ ಒಂದು ಟೂತ್ ಪಿಕ್ಕೋ ಅಥವಾ ಚಾಕುನ ಏನಾದರೂ ಒಂದು ಹಾಕಿದ್ರೆ ಒಳಗಡೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ನೋಡಿಬಿಟ್ಟು ಚೆಕ್ ಮಾಡ್ಕೊಳ್ಳೋದಷ್ಟೇ. ನಾನು 1 ಅವರ್ ಆದಮೇಲೆ ಈ ಥರ ಆಗಿತ್ತು. ನಾನು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಇತ್ತು ಕೇಕು. ಅದು ಸೈಡಲ್ಲೆಲ್ಲ ಒತ್ಕೊಂಡಿರೋ ಥರ ಯಾಕಿದೆ ಅಂತಂದರೆ ನಾನೇ ಕೈಯಲ್ಲಿ ಅದುಮ್ಬಿಟ್ಟಿದ್ದೀನಿ, ಅದು ಬೆಂದಿದೆಯಾ ಇಲ್ವಾ ನೋಡೋಣ ಅಂತ ಅಂದ್ಬಿಟ್ಟು. ಇನ್ನು ಕೇಕ್ ಎಲ್ಲ ರೆಡಿ ಆಯಿತು. ನಾನು ತಿಂದು ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.